ಇಲ್ಲಿವರೆಗೂ ನಾವು ಪ್ರಶಾಂತ್ ಅವರ ಒಂದು ಲೈಫ್, ಚೈಲ್ಡ್ಹುಡ್, ಅವರ ಒಂದು ಎಜುಕೇಶನ್ನು ಮತ್ತೆ ಅವರಿಗೆ ಡಯಾಗ್ನೈಸ್ ಮಾಡಿ ಅದ್ರ ಜೊತೆಗೆ ಒಂದು ಪ್ರೊಸೀಜರ್ ಆಗುವವರೆಗೂ ತಿಳ್ಕೊಂಡ್ವಿ. ಆದ್ರೆ ಅವರು ಈಗಾಗಲೇ ಶೇರ್ ಮಾಡಿರೋ ಹಾಗೆ ಅವರು ಪ್ಯಾರಲೈಸ್ ಆದ್ರು. ಒಂದು ಚಿಕ್ಕ ಪ್ರೊಸೀಜರ್, ಬಯಾಪ್ಸಿ ಕರ್ಕೊಂಡು ಹೋಗಿರೋದು, ಹಾಫ್ ಅನ್ ಅವರ್ ಪ್ರೊಸೀಜರ್ ಅಂತ ಹೇಳಿ ಬೆಳಗಿಂದ ಸಂಜೆವರೆಗೂ ಏನಾಯ್ತು ಅಂತ ಕೂಡ ತಿಳಿಸದೆ ಇವ್ರಿಗೂ ಗೊತ್ತಾಗ್ದಿರಾ ದಿನ ಕಳಿಯೋದು ಹಾಸ್ಪಿಟಲ್ ಅಲ್ಲಿ ಅಂತಂದ್ರೆ ಸುಲಭ ಅಲ್ಲ ಅಲ್ವಾ? ಆದ್ರೆ ಪ್ಯಾರಲೈಸ್ ಆಗಿರೋದು ಯಾತಕ್ಕೆ? ಇದೆಲ್ಲದಕ್ಕೂ ನಮ್ಗೆ ಬಹಳಷ್ಟು ಉತ್ತರ ಸಿಗಕ್ಕೆ ಇದೆ ಇಲ್ಲಿ. ಈ ಎಪಿಸೋಡ್ ನಲ್ಲಿ ನಾವು ಅವರ ಪೋಸ್ಟ್ ಪ್ರೊಸೀಜರ್ ಏನಾಯ್ತು, ಹೇಗಾಯ್ತು, ಯಾಕೆ ಅವರು ಈ ಒಂದು ಸ್ಟೇಟ್ಗೆ ತಲುಪೋ ಹಾಗಾಯ್ತು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ನಮಸ್ತೆ ಆಂಟಿ, ನಮಸ್ತೆ ಅಂಕಲ್. ನಾವು ನೀವ್ ಹೇಳ್ದಂಗೆ ನೆನ್ನೆ ಪ್ರಶಾಂತ್ ಅವ್ರಿಗೆ ಒಂದು ಪ್ರೊಸೀಜರ್ ಆಯ್ತು, ಇಲ್ಲಿವರೆಗೂ ತಿಳ್ಕೊಂಡ್ವಿ. ಆ ಪ್ರೊಸೀಜರ್ ಅಲ್ಲಿ ಅವರು ಪ್ಯಾರಲೈಸ್ ಆದ್ರು ಅಂತ ಹೇಳಿದ್ರಿ. ಆದ್ರೆ ಆಕ್ಚುಲ್ ಆಗಿ ಬಯಾಪ್ಸಿಗೆ ಅವ್ರನ್ನ ಕರ್ಕೊಂಡು ಹೋಗಿದ್ದು ಜಸ್ಟ್ ಒಂದು ಹಾಫ್ ಅನ್ ಅವರ್ ಪ್ರೊಸೀಜರ್ ಅಂತ ಹೇಳಿದ್ದು. ಈ ರೀತಿ ಆಗೋದಕ್ಕೆ ಕಾರಣ ಏನು ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಯ್ತು? ಏನು ಕಾರಣ ಅನ್ನೋದು ನಮಗ್ ಹೇಗೆ? ನಿಮಗೆ ಮುಂಚೆನೆ ತಿಳಿಸಿದ ಹಾಗೆ 10 ಗಂಟೆ ಒಳಗೆ ಅವ್ನು ಬಂದ್ಬಿಡ್ತಾನೆ ಅನ್ಕೊಂಡಿದ್ವಿ. ಅವ್ರು ಏನು ಮಾಡಿದ, ಆಪರೇಷನ್ ಅನ್ನೋದು ಥಿಯೇಟರ್ನಲ್ಲಿ 10, 11, 12 ಮುಕ್ಕಾಲ್ವರೆಗೂ ಮಾಡಿದ್ದಾರೆ. ಅಂದರೆ ನಿಯರ್ಲಿ 4 ಅವರ್ಸ್ ಆಪರೇಷನ್ ಮಾಡಿದ್ದಾರೆ. ಸೊ ನಮಗೂ ಗೊತ್ತಾಗಿಲ್ಲ ಏನಾಯ್ತು. ನಾವೇನು ಡಾಕ್ಟರ್ಸ್ ಅಲ್ಲ ಏನಲ್ಲ. ಆದರೆ ಏನಾಯ್ತು ಅಂದರೆ ಒಳಗಡೆ ಏನು ಮಾಡಿದ್ದಾರೆ ಅಂದರೆ ಅವರು ಡಾಕ್ಟ್ರು ಸಣ್ಣದಾಗಿ ಓಪನ್ ಮಾಡಿದ್ರು. ನೋಡಿದಾಗ ಅವ್ರಿಗೆ ಹೆದರಿಕೆ ಆಗೋಯ್ತು, ಇಷ್ಟೊಂದು ತುಂಬ್ಕೊಂಡ್ಬಿಟ್ಟಿಲ್ಲ ಅಂತ. ಸೊ ಇದು ತುಂಬಿಕೊಂಡ್ರೆ ಇಷ್ಟೊಂದು ಚೆಸ್ಟಲ್ಲಿ ಇದ್ದರೆ ಅವನಿಗೆ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಅವರಷ್ಟು ಅವರೇ ಬೇರೆ ಯಾವ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿದೆ. CT ಸರ್ಜನ್ ಅವರು, ಕಾರ್ಡಿಯೋ ಥೊರಾಸಿಕ್ ಸರ್ಜನ್ ಅವರು. ಸೊ ಏನು ಮಾಡಿದ್ರು, ಎಲ್ಲ ಹಿ ಸ್ಟಾರ್ಟೆಡ್ ರಿಮೂವಿಂಗ್ ಎಂಟೈರ್ ಟ್ಯೂಮರ್ ಇನ್ ದಿ ಥೊರಾಕ್ಸ್, ಹಾರ್ಟಲ್ಲಿ. ಅದು ಏನು ಗೊತ್ತಾಗಿಲ್ಲ ಯಾಕೆ ಅವನಿಗೆ ದೇವರು ಹಾಗೆ ಬುದ್ಧಿ ಕೊಟ್ಟನು ಅಂತ. ಯಾಕೆಂದ್ರೆ ಏನಾದರೂ ಆಪರೇಷನ್ ಮಾಡಬೇಕಾದ್ರೆ ಅಕ್ಕ ಪಕ್ಕ ಹಿಂದೆ ಮುಂದೆ ನೋಡಬೇಕು. ಬೇರೆ ಪಾರ್ಟ್ಸ್ ಅಷ್ಟೊಂದು ಅಲ್ಲಿ ಲಂಗ್ಸ್ ಇದೆ, ಅಲ್ಲಿ ಚೆಸ್ಟ್ ಇದೆ, ಅಲ್ಲಿ ಇದು ಸ್ಪೈನಲ್ ಕಾರ್ಡ್, ಹಿಂದ್ಗಡೆ ಸ್ಪೈನಲ್ ಕಾರ್ಡ್ ಇದೆ, ಎಲ್ಲೆಲ್ಲೋ ಇನ್ವಾಲ್ವ್ ಆಗಿರುತ್ತಲ್ಲ. ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಆ ಟ್ಯೂಮರ್ ಅಷ್ಟೊಂದು ಹೇಗೆ ಬೆಳೆಯುತ್ತಂತ. ಸೊ ಇದೇನು ಯೋಚನೆ ಮಾಡಿದೆ, ಅವ್ರ ತಲೆಯಲ್ಲಿ ಬಂತು ತೆಗೆದು ಬಿಡಬೇಕು ಅಂತ ತೆಗೆದುಬಿಟ್ಟು. ಸೊ ಶಿ ಸ್ಟಾರ್ಟೆಡ್ ರಿಮೂವ್ ಎವ್ರಿಥಿಂಗ್. ಸೊ ಸ್ಯಾಂಪಲ್ ತಗೋಬೇಕಾಗಿದ್ದು ಒಂದು ಜೋಳದ ಕಾಳು ಅಂದ್ಕೊಳ್ಳಿ, ಮ್ಯಾಕ್ಸಿಮಮ್ ಮುಸ್ಕಿನ ಜೋಳದ ಒಂದೇ ಒಂದು ಕಾಳು, ಅದು ತುಂಬ ದೊಡ್ಡದದು. ಅದು ಬೇಕಷ್ಟಾಗಿದೆ ಸ್ಯಾಂಪಲ್. ಇವರೇನು ಮಾಡಿದ್ದಾರೆ, ಅಷ್ಟು ತೆಗೆದುಬಿಟ್ಟು ಒಂದು ಕಿಡ್ನಿ ಟ್ರೇ ಇದೆ, 1 kg ಟ್ರೇನಲ್ಲಿ ಫುಲ್ಲು ತೋರಿಸಿದ್ರು. ಆಮೇಲೆ ಫುಲ್ ತೆಗೆದುಬಿಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಅವ್ರ ತಲೆಯಲ್ಲಿ ಹೊಡೆದಿದ್ದು ಇದನ್ನು ಇದ್ದರೆ ಇವನಿಗೆ ಡೇಂಜರಸ್ಸು, ಇವನ್ನ ಕ್ಲೋಸ್ ಮಾಡಿಬಿಟ್ಟು ಬೇರೆ ಆಮೇಲೆ ಬಾ ಅಂತಂದ್ರೆ ಅದೆಲ್ಲ ಆಗೋದಿಲ್ಲ ಅಂತ ಅವರಷ್ಟು ಡಿಸಿಷನ್ ತೊಗೊಂಡು ಬೇರೆ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿದೆ, ಎಲ್ಲ ತೆಗೆದುಬಿಟ್ಟಿದ್ದಾರೆ. ತೆಗೆಯುವಾಗ ಆಮೇಲೆ ನಮ್ಗೆ ಗೊತ್ತಾಯ್ತು. ನಾನು ತಿಳ್ಕೊಂಡೆ ಬೇರೆ ಟೆಕ್ಸ್ಟ್ ಬುಕ್ಸ್ ಓದಿ. ಬಟ್ ಅವ್ರು ಡಾಕ್ಟರ್ಗೆ ಅವರು MBBS ಆಮೇಲೆ MD ಓದಿ PhD ಇದು MCH ಅಂತ ಕ್ವಾಲಿಫೈ, ಅಂದರೆ PhD ಲೆವೆಲ್ ಮಾಡಿದ್ದಾರೆ ಹೋಗಿದ್ದಾರೆ. ಅವ್ರಿಗೆ 100% ಗೊತ್ತಿರುತ್ತೆ ಅವ್ರಿಗೆ. ಅದು ಎಲ್ಲ ಏನು ಮಾಡಿದ್ರು ಗೊತ್ತಿಲ್ಲ. ಅವ್ರ ಮನಸ್ಸಲ್ಲಿ ಏನು ಮನೆಯಲ್ಲಿ ಹೆಂಡತಿ ಜೊತೆ ಜಗಳಾಡ್ಕೊಂಡ್ಬಂದಿದ್ರು ಏನು ಗೊತ್ತಿಲ್ಲ, ಅದೆಲ್ಲ ಹೇಳಕ್ಕಿಲ್ಲ. ಬಟ್ ಒಟ್ಟಿನಲ್ಲಿ ಅವ್ರ ತಲೆ ಓಡಿಸಿಲ್ಲ, ತೆಗೆದುಬಿಟ್ಟಿದ್ದಾರೆ. ಬಟ್ ಅದು ಬ್ಲಡ್ ಸಪ್ಲೈ ಅಲ್ಲಿ ಚೆಸ್ಟಲ್ಲೆಲ್ಲ ಇತ್ತಲ್ಲ, ಸ್ಪೈನಲ್ ಕಾರ್ಡ್ಗೆ ಒಂದು ವರ್ಟಿಕಲ್ ಆಗಿ ಎಲ್ಲ ಕಡೆ ಸ್ಪೈನಲ್ ಮೇನ್ ಬ್ಲಡ್ ಸಪ್ಲೈ ಬರುತ್ತೆ ಅದಕ್ಕೆ. ಬಟ್ ಸೈಡಿಂದ ಚೆಸ್ಟಿಂದ ಎಲ್ಲ ಕಡೆಯಿಂದ ರಿಬ್ಸಿಂದ ಅದು ಸಪ್ಲಿಮೆಂಟರಿ ಬ್ಲಡ್ ಸಪ್ಲೈ ಅಂತಾರೆ. ಆಮೇಲೆ ಗೊತ್ತಾಯ್ತು ನಮಗೆ, ಅದೆಲ್ಲ ಕಟ್ ಮಾಡಿಬಿಡಿ. ಅವರು ಒಪ್ಕೊಂಡಿದ್ದಾರೆ. ಸ್ಪೈನಲ್ ಕಾರ್ಡ್ ಇಂಟರ್ಕಾಸ್ಟಲ್ ಆರ್ಟರಿ ವರ್ ಲೈಗೇಟೆಡ್ ಬಿಕಾಸ್ ದೇ ವರ್ ಫೀಡಿಂಗ್ ಟ್ಯೂಮರ್ ಅಂತ ಇಂಗ್ಲೀಷಲ್ಲಿ ಬರೋದು. ಬಿಕಾಸ್ ದೇ ಆರ್ ಫೀಡಿಂಗ್ ಟ್ಯೂಮರ್ ಅಂದ್ಬಿಟ್ಟು ಕಟ್ ಮಾಡಿದರೆ ಎಲ್ಲೆಲ್ಲಿ ಹೋಗ್ತಾ ಇದೆ ಬ್ಲಡ್ ವೆಸಲ್ಲು, ಯಾವ್ಯಾವ ಪಾರ್ಟ್ಸ್ ಸಪ್ಲೈ ಮಾಡಿ ಏನೂ ಗೊತ್ತಾಗಿಲ್ಲ. ಸೊ ಏನಾಗಿದೆ ಅಂದರೆ ಆಮೇಲೆ ಗೊತ್ತಾಯ್ತಿಲ್ಲ, ಮುಂಚೆನೇ ಯಾರು ಅವ್ರ ಡಾಕ್ಟ್ರು ಹೇಳಿಲ್ಲ ನಮಗೆ. ನಾವು ಆಮೇಲೆ ಡಿಸ್ಕಸ್ ಮಾಡಿದ್ಮೇಲೆ ಗೊತ್ತಾಯಿತು, ಬಿಕಾಸ್ ಆಫ್ ದಿ ಲಾಸ್ ಆಫ್ ಬ್ಲಡ್ ಸಪ್ಲೈ, ಸಪ್ಲಿಮೆಂಟರಿ ಬ್ಲಡ್ ಸಪ್ಲೈ, ಸ್ಪೈನಲ್ ಕಾರ್ಡು ವಿತೌಟ್ ಟಚಿಂಗ್ ಡ್ಯಾಮೇಜ್ ಆಗಿದೆ. ಯು ಡೋಂಟ್ ಹ್ಯಾವ್ ಟು ಟಚ್ ದಿ ಸ್ಪೈನಲ್ ಕಾರ್ಡ್.
ಫಿಸಿಕಲಿ ಕಟ್ ಮಾಡೋದು ಒಂದು ಡ್ಯಾಮೇಜು, ಅದು ಇಲ್ಲದೇನೆ ದೂರದಿಂದ ಬ್ಲಡ್ ಸಪ್ಲೈ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ಪ್ಯಾರಲೈಸ್ ಇದೆಲ್ಲ ಆಮೇಲೆ ತಿಳ್ಕೊಂಡ್ವಿ ಅಷ್ಟೇ. ಅವ್ರೇನು ಹೇಳಿಲ್ಲ, ನಾವು ಡಾಕ್ಟರ್ ಓಡೋದಲ್ಲ, ಮನೆಗೆ ಓಡೋದು. ಓಕೆ. ಸೊ ಡಾಕ್ಟರು ನಿಮ್ಗೆ ಏನ್ ಪ್ರೊಸೀಜರ್ ಆಯ್ತು, ಏನ್ ತಪ್ಪಾಯ್ತು ಅಂತ ಹೇಳಲೇ ಇಲ್ಲ? ಹೇಳಿಲ್ಲ. ಸೊ ಇದನ್ನೆಲ್ಲ ನೀವು ಪೋಸ್ಟ್ ಆಪರೇಷನ್, ಪೋಸ್ಟ್ ಪ್ರೊಸೀಜರು ನೀವಾಗೆ ನೀವು ತಿಳ್ಕೊಳ್ಬೇಕಾಗಿ ಬಂತು. ಓಕೆ. ಬಟ್ ಇದಾದ್ಮೇಲೆ ರಿಕವರಿ, ಪೋಸ್ಟ್ ದಟ್ ರಿಕವರಿ ಫೇಸ್ ಅಷ್ಟು ಸುಲಭ ಆಗಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ. ಸೊ ಆ ರಿಕವರಿ ಟೈಮ್ ಎಷ್ಟು ತಗೊಂತು, ಎಷ್ಟು ಡ್ಯೂರೇಷನ್, ಮತ್ತೆ ಅದೇ ಹಾಸ್ಪಿಟಲ್ ಅಲ್ಲಿ ಇದ್ರಾ ಅಥವಾ ನೀವು ಹಾಸ್ಪಿಟಲ್ ಚೇಂಜ್ ಮಾಡಿದ್ರಾ, ಹೇಗಾಯ್ತು ಇದೆಲ್ಲ? ಕಂಟಿನ್ಯೂಸ್ ಆಗಿ 7.5 months ಒಂದು ಹಾಸ್ಪಿಟಲ್ ಅಲ್ಲಿ. ನಾನು ಅವನ ಪಕ್ಕದಲ್ಲಿ ಅವ್ನ ಬೆಡ್ ಬಿಟ್ಟು ಹೊರಗಡೆ ಆ ರೂಮಿಂದ 7.5 months ಬಂದಿಲ್ಲ ನಾನು. ಯಾಕೆ ಅಂದ್ರೆ ಒಂದಲ್ಲ ಕಾಂಪ್ಲಿಕೇಶನ್. ಯಾವಾಗ ಪ್ಯಾರಲೈಸ್ ಆಗ್ಬಿಟ್ಟು ಅದೊಂದಾಯ್ತು. ಬಟ್ ಅವನಿಗೆ ಇನ್ನೇ ಬೇರೆ ಇದೆ. ಹೇಗೆ ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ಅವರು ಟ್ರೈ ಮಾಡೋಣ ಅಂತ ಏನ್ ಟ್ರೈ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ಒಂದ್ ತಿಂಗಳ ಒಂದು ವಾರ ಆಯ್ತು. ಒನ್ ಡೇನಲ್ಲಿ ವಾಪಸ್ ಹೊರಬೇಕಾಗಿತ್ತು. ಅಲ್ಲಿ ಇರ್ಬೇಕಾಗಿದ್ದವನು 10 daysಗೆ ಸ್ಟಿಚಸ್ ತೆಗೆದು ಬಿಡ್ತಾರಲ್ವ ಯೂಶುವಲ್. ಬಟ್ ಇವನ್ಗೆ ಡೆಕಟ್ರಿನ್ ಅಂತ ಒಂದು ಇಂಜೆಕ್ಷನ್ ಕೊಡೋರು. ಅದು ಹೀಲ್ ಆಗಕ್ಕೆ ಲೇಟ್ ಆಗತ್ತೆ. ಅದು ಯಾವಾಗ ಹೀಲ್ ಆದ್ಮೇಲೆ ಸ್ಟಿಚಸ್ ತೆಗಿಬೇಕು. ಅವ್ರೇನ್ ಮಾಡಿದ್ರು, ಹೀಲ್ ಆಗೇ ಇಲ್ಲ, ನಮ್ದು ಪ್ರೊಸೀಜರ್ ಏನು 10 days ತೆಗೆದು ಬಿಡ್ಬೇಕಾದ್ರು. ಅವಾಗ ನಾನು ಹೇಳಿದೆ, ಡಾಕ್ಟರ್ ಇದು ಇನ್ನು ಹೀಲ್ ಆಗಿಲ್ಲ, ಇದು ತೆಗಿಬೇಡಿ ಇವಾಗ್ಲೇನೆ, ಫುಲ್ wound ಹೀಲ್ ಆಗಿ. ಅದು ಫುಲ್ ಇಲ್ಲಿಂದ ಇಲ್ಲಿವರೆಗೂ ಥೊರಾಕ್ಸ್ ಫುಲ್ ಓಪನ್ ಮಾಡ್ಬಿಟ್ಟಿದ್ರು. ಅಷ್ಟು ಸ್ಟಿಚಸ್ ಫುಲ್ ಒಣಗದೆ ಇರ್ಬೇಕಾದ್ರೆ ತೆಗೆದ್ರೆ ಏನಾಗುತ್ತೆ, ಓಪನ್ ಆಗುತ್ತೆ ತಿರ್ಗಾ. ಸೊ ಅವ್ರಿಗೆ ನಾನು ಹೇಳಿದೆ, ಡಾಕ್ಟರ್ ಇದಿನ್ನು ಹೀಲ್ ಆಗಿಲ್ಲ, ದಯವಿಟ್ಟು ತೆಗಿಬೇಡಿ ಅಂದ್ರೆ, ಇಲ್ಲ ಇಟ್ ಈಸ್ ಅವರ್ ಪ್ರೊಸೀಜರ್ ಅಂದ್ರು. ತೆಗೆದ್ರು, ಆ ಕಡೆ ಹೋದ್ರು, ಇದು ಓಪನ್ ಆಗ್ಬಿಡ್ತೀವಿ ಪೂರ್ತಿ. ಎಷ್ಟು ಮಟ್ಟಿಗೆ ಓಪನ್ ಆಯ್ತು ಅಂದ್ರೆ ಹೊರಗಡೆಯಿಂದ ನಾವು ಹಾರ್ಟ್ ಲಂಗ್ ಹೊಡಿಕೊಂತಾ ಇರೋದು ನೋಡ್ಬೋದು, ಎಲ್ಲ ನೋಡ್ಬಿಟ್ಟು ಹಾರ್ಟ್ ಹೊಡ್ಕೊಂತಾ ಇರೋದು ನೋಡ್ಬೋದಾಗಿತ್ತು. ಅಷ್ಟು ದೊಡ್ಡದಾಗಿ. ತಕ್ಷಣ ಅವ್ರನ್ನ ಕರ್ಕೊಂಡು ಬಂದು ತಿರ್ಗಾ ವಾಪಸ್ಸು ಹೀಗಾಗಿದೆ ಅಂತ ಹೇಳಿದ್ರೆ, ಅವ್ರಿಗೆ ಎಷ್ಟು ಕೂಲಾಗಿ ಹೇಳಿದ್ರು ಅಂದ್ರೆ, ಯು ಹ್ಯಾವ್ ನಾಟ್ ಸೀನ್ ಬಿಗರ್ ವುಂಡ್, ಅದಕ್ಕೆ ನಿಮ್ಗೆ ಹೆದರಿಕೆ ಆಗಿದೆ ಅಷ್ಟೇ ಅಂತ ಹೇಳಿ ಸಂಜೆವರೆಗೂ ಅದನ್ನ ಸ್ಟಿಚ್ ಮಾಡಿಲ್ಲ ತಿರ್ಗಾ, ಅಥವಾ ಒಂದು ಬ್ಯಾಂಡೇಜು ಹಾಕಿಲ್ಲ. ಅಷ್ಟೊತ್ತಿಗಾಗ್ಲೇ ಅವ್ನಿಗಾಗ್ಲೇ ಇನ್ಫೆಕ್ಷನ್ ಆಗಿ ಎಲ್ಲ ಆಗಿ they started giving injections. 106.8 degrees. Normally people don't understand. ಅಷ್ಟು ಟೆಂಪರೇಚರ್, ಡಿಗ್ರೀಸ್ ಫ್ಯಾರನ್ಹೀಟ್ ಟೆಂಪರೇಚರ್. 105 ಅಂದ್ರೆ ಬಹಳ ಸೀರಿಯಸ್ ಅದು. ಅಂತದ್ದು 106 ಅಲ್ಲ, 106.8. ಸೊ ಸೆಪ್ಟಿಸಿಮಿಯಾ ಅಂತಾರೆ ಅದಕ್ಕೆ. ಅದು ಬಂದ್ಬಿಟ್ಟಿದೆ. ಇನ್ಫೆಕ್ಷನ್ ಆಫ್ ದಿ ಬ್ಲಡ್ ಅಂಡ್ ಇನ್ಫೆಕ್ಟೆಡ್ ಬ್ಲಡ್ ಫ್ಲೋಯಿಂಗ್ ಥ್ರೂಔಟ್ ದಿ ಬಾಡಿ. ಸಂಜೆವರೆಗೂ ಅಷ್ಟಾಗ್ಬಿಡ್ತು. ಅದನ್ನ ಅವರು ಕಂಟ್ರೋಲ್ ಮಾಡಕ್ಕೆ ಒಂದು ಇಂಜೆಕ್ಷನ್ ಕೊಡಕ್ಕೆ ಶುರು ಮಾಡಿದ್ರು. ಲಿಟರೇಚರ್ ರೆಫರ್ ಮಾಡಿ, ಒಂದು ನಿಮಿಷ, ಫೋರ್ಟಮ್ ಅಂತ ಒಂದು ಇಂಜೆಕ್ಷನ್ ಇದೆ, ಅದನ್ನ ಕೊಡಕ್ಕೆ ಶುರು ಮಾಡಿದ್ರು. ಅದು ಅವನಿಗೆ ಎಷ್ಟು ರಿಯಾಕ್ಟ್ ಆಗೋಯ್ತು ಅಂದ್ರೆ, ಕೊಟ್ಟ ತಕ್ಷಣ ಮೈಕೈ ಎಲ್ಲ ಬಿಳಿ ಆಗ್ಬಿಡ್ತು. ಹೇಗೇಗೋ ಮಾತಾಡಕ್ ಶುರು ಮಾಡ್ಬಿಟ್ಟ. ಡಾಕ್ಟರ್ಗೆ ಹೇಳಿದೆ, ಇಲ್ಲ ಅವ್ನು ಹೇಗೇಗೋ ಮಾತಾಡ್ತಾ ಇದ್ದಾನೆ ನೋಡಿ ಇಂಜೆಕ್ಷನ್ ಕೊಟ್ಮೇಲೆ ಅಂದ್ರೆ, ಇಲ್ಲ ಅಂದ್ರು ಹೊಟ್ಟೆ ಹೋದ್ರು ಅವ್ರು. ಮತ್ತೆ ಕಾಲೇಜ್ ಜೊತೆ ನಾನು ಹೇಳ್ಕೊಂಬಂದೆ, ನೋಡಿ ಏನೋ ಮಾತಾಡ್ತಾ ಇದ್ದಾನೆ ಅಂದ್ರೆ, ಹೌದು ಈಗ ಸ್ವಲ್ಪ ರಿಯಾಕ್ಟ್ ಆಗಿರ್ಬೋದು ಅಂತ ಅವನ್ನ ICUನಲ್ಲಿ ಹಾಕ್ಬಿಟ್ರು. ICUನಲ್ಲಿ ಹಾಕ್ಬಿಟ್ರು. ರಾತ್ರಿ ಅದೇ ಇಂಜೆಕ್ಷನ್ ಇನ್ನೊಂದು ಕೊಟ್ಟಿದ್ದಾರೆ, ಬೆಳಗ್ಗೆ ಜಾಮ ಅದೇ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಬೆಳಗ್ಗೆ ನಾನು ICU ಹತ್ರ ಹೋಗಿ, ಈ ಒಂದೇ ಪೊಸಿಷನ್ ಹೇಳಿದ್ದಾನೆ, ನಾವು ಚೇಂಜ್ ಮಾಡ್ತಾ ಇದ್ವಿ ಅವನ ಪೊಸಿಷನ್, ಸ್ಕಿನ್ಗೆ ಎಫೆಕ್ಟ್ ಆಗಬಾರ್ದು. ಏನ್ ಹೀಗೆ ಮಲಗಿದೆಯಾ ಅಂದ್ರೆ ಹೇಳಕ್ ಅವನಿಗೆ ವಾಯ್ಸ್ ಹೊಟ್ಟೋಗಿದೆ. ಒಂದೊಂದು ಇಂಜೆಕ್ಷನ್ ಕೊಟ್ರೆ ಒಂದೊಂದು 3 ಡೋಸ್ ಆಗಿದೆ. ಈಚ್ ಡೋಸ್ ಹ್ಯಾಸ್ ಕಾಸ್ಡ್ ಡ್ಯಾಮೇಜ್. ವಾಯ್ಸ್ ಬರ್ತಾ ಇಲ್ಲ, ವಾಯ್ಸ್ ಹೊಟ್ಟೋಗಿದೆ. ಅದನ್ನ ಹೇಳಿದ್ವಿ. ಶಿವರಿಂಗ್ ಹೇಗ್ ಬಂದಿದೆ ಅಂದ್ರೆ, ಮಂಚಾನೆ ಅಲ್ಲಾಡ್ಬಿಡ್ತಾ ಇದೆ, ಅಷ್ಟು ಶಿವರಿಂಗ್ ಅಲ್ಲಾಡ್ತಾ ಇದೆ. ಅಷ್ಟು. ಆವಾಗ ನಾನು ಹೋಗಿ ಹೇಳಿದೆ ಡಾಕ್ಟರ್ಗೆ, ಡಾಕ್ಟರ್ ಇದರಿಂದಾನೇ ಆಗ್ತಾ ಇದೆ, ದಯವಿಟ್ಟು ನಿಲ್ಸಿ ಅಂದ್ರೆ, ಇಲ್ಲ ಅದು ಕೊಡದೇ ಇದ್ರೆ ಅವ್ನಿಗೆ ಸೆಪ್ಟಿಸಿಮಿ ಆಗ್ಬಿಟ್ಟಿದೆ, ಅವ್ನು ಸತ್ತೇ ಹೋಗ್ಬಿಡ್ತಾನೆ, ಅದಕ್ಕೆ ಇದು ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ತಿರ್ಗಾ ಇನ್ನೊಂದು ಇಂಜೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಕೊಟ್ಟಾಗೆ ಉಸಿರಾಟ ನಿಂತೋಯ್ತು. ಅವಾಗ ಆಕ್ಸಿಜನ್ ಹಾಕಿದ್ರು. ಆಮೇಲೆ ತಿರ್ಗಾ ರಿಕ್ವೆಸ್ಟ್ ಮಾಡ್ಕೊಂಡೆ, ತಿರ್ಗಾ ಕೊಟ್ರು. ತಿರ್ಗಾ ಇನ್ನೊಂದು ಇಂಜೆಕ್ಷನ್ ಕೊಟ್ಟಾಗ ಅಕ್ಕಪಕ್ಕ ಇರೋರ್ನೆಲ್ಲ ಪಚ್ಚೋದು, ಕಚ್ಚೋದು ಎಲ್ಲ ಮಾಡಿ
ಆವಾಗ ಅವರು ಓಹೋ ಇವನ್ಗೇನೋ ಆಗಿದೆ ಅಂದ್ಬಿಟ್ಟು ಇದಕ್ಕೆ ಕರ್ಕೊಂಡೋದ್ರು ಟೆಸ್ಟ್ ಮಾಡಕ್ಕೆ, ಏನೋ ಆಗಿರ್ಬೋದು ಅಂತ ಅನ್ಕೊಂಡು. ಆ ಟೈಮ್ನಲ್ಲಿ ನಾನು ಮನೆಗೆ ರೂಮ್ನಲ್ಲಿ ಬಂದು ಎಷ್ಟು ಜೋರಾಗಿ ಪ್ರೇ ಮಾಡಿದೆ ಅಂತಂದ್ರೆ, ನನ್ಗೊಂದು ಬೆಳಕು ಈ ಥರ ಬೆಳಕು ಟಪ 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 ಬಂದು ಕಿವಿನಲ್ಲಿ ಯಾರೋ ಫೋಟಮ್ 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 ಅಂತ ಕಿರ್ಚ್ಕೊಟ್ಟಾಗ ಆಯ್ತು ನನಗೆ ಆಫ್ಟರ್ ಪ್ರೇಯರ್. ಅವಾಗ ನಾನು ಓಡೋದೆ. ದಟ್ ವಾಸ್ ದ ಲಾಸ್ಟ್ ಇಂಜೆಕ್ಷನ್ ಟು ಬಿ ಗಿವನ್ ಬೈ 2 o'clock. ನಾನು ಇವ್ರಿಗೆ ನಾನು 4th ಫ್ಲೋರಲ್ಲಿ ಇದ್ದೆ, ಇವ್ರು 2nd ಫ್ಲೋರಲ್ಲಿ ಇದ್ರು. ಓಡ್ಕೊಂಡು ಬಂದು ಹೇಳಿದೆ ಕೊಡಬೇಡ ಅಂತ ಹೇಳು ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗಾಗ್ಲೇ ಡಾಕ್ಟ್ರು ಇಂಜೆಕ್ಷನ್ ಕೊಡಕ್ಕೆ 1 ಡ್ರಾಪ್ ಹೊರಗಡೆ ಬರ್ತಾ ಇತ್ತು. ತಕ್ಷಣ ಹೋಗಿ ಡಾಕ್ಟರ್ ಹೇಳಿದೆ ಪ್ಲೀಸ್ ಸ್ಟಾಪ್ ಮಾಡಿ, ಇದು ಇಷ್ಟು ದಿನ ನಾನು ತಾಯಿ ಆಗಿ ಕೇಳಿದೆ, ನಂಗೆ ಗೊತ್ತಿತ್ತು ಇದರಿಂದಾನೇ ಆಗ್ತಾ ಇದೆ ಅಂತ. ಆದ್ರೆ ಆಫ್ಟರ್ ಪ್ರೇಯರ್ ಐ ಗಾಟ್ ದ ಇಂಟ್ಯೂಷನ್ ದಿಸ್ ಇಸ್ ಓನ್ಲಿ ದ ಕಾಸ್ ಅಂತ ಹೇಳಿದ್ರು. ಇಲ್ಲ 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 ಇದು ತುಂಬಾ ಕಾಸ್ಟ್ಲಿದು, ಅವನ್ನ ಇದನ್ನ ಇಂಜೆಕ್ಟ್ ಮಾಡಬೇಕು ಅವನ್ಗೆ ಅಂತ ಹೇಳಿದ ತಕ್ಷಣ ಹೇಳಿದೆ ಇಲ್ಲ. ಅಲ್ಲ ಅವನ್ಗೆ ಹೇಳಿದೆ, ಅವ್ರ ಡಾಕ್ಟರ್ ಕೈಯಿಂದ ಆ ಇಂಜೆಕ್ಷನ್ ಟ್ಯೂಬ್ ತಗೊಂಡು ನೆಲಕ್ಕೆ ಎತ್ತೆಸ್ಬಿಟ್ಟೆ. ರಿಯಾಕ್ಷನ್ ನಾ ಹೇಳಿದೆ ನೀವು ನಿಮ್ದು ಒಂದು ಡ್ರಾಪ್ ಅದು ಅವನ್ ಮೈ ಒಳಗಡೆ ಹೋದ್ರು ಕೂಡ ಯು ವಿಲ್ ಬಿ ಬಿಹೈಂಡ್ ದ ಬಾರ್ ಅಂತ ಅವ್ರ ಕಾಲರ್ ಹಿಡಿದ್ಬಿಟ್ಟು ಅದನ್ನ ತೆಗೆದು ನೆಲಕ್ಕೆ ಎತ್ತೆಸಿದ್ರೆ ಎಲ್ಲ ಸಿಸ್ಟರ್ಸ್ ಎಲ್ಲ ಕ್ಲಾಪ್ ಮಾಡಿದ್ರು. ಏನು ಅಂದ್ರೆ ಅವನಿಗೆ ಇದನ್ನ ಕೊಟ್ಟುಬಿಟ್ಟು ಅವನು ಇನ್ನೂ ಮೆಂಟಲ್ ಕೇಸ್ ಅಂದ್ಬಿಟ್ಟು ಅದನ್ನ ಅರೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ ಆಗ್ಲಿ ಮೆಂಟಲ್ ಹಾಸ್ಪಿಟಲ್ ಸೇರ್ಸಕ್ಕೆ. ಇಷ್ಟರವರೆಗೂ ಮಾಡ್ಬಿಟ್ಟು ಸೊ ಅವರು ಆ ಮಾಡಿರೋ ಒಂದು ತಪ್ಪನ್ನ ಮುಚ್ಚ ಹಾಕೋದಿಕ್ಕೆ ಬೇರೆ ತರಾನೇನೆ ಒಂದು ಪೋರ್ಟ್ರೇ ಮಾಡಿ ಇದನ್ನ ತಪ್ಪು ಅವ್ರ ಕಡೆಯಿಂದನೇ ಆಗಿದೆ ಅನ್ನೋ ತರ ತೋರ್ಸೋದಿಕ್ಕೆ 1 by 1 ಮಿಸ್ಟೇಕ್ ಮಾಡ್ತಾ 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 7.5 months ಒಂದೇ ಸ್ಥಳದಲ್ಲಿ ಅವನು ಇದ್ದ, ನಾವು ಇದ್ವಿ. ನಾನ್ ಮನೆಗೆ ಹೋಗ್ಲಿಲ್ಲ, 7.5 months ಹೋಗಿಲ್ಲ. ಆಮೇಲೆ ಕಾನ್ಸ್ಟೆಂಟ್ ಆಗಿ ಮಲ್ಕೊಂಡಿದ್ರಿಂದ ಪ್ಯಾರಲೈಸ್ ಆಗಿದ್ದ ನೋಡಿ, ಅದಕ್ಕೋಸ್ಕರ ಬೆಡ್ ಸೋರ್ ಬಂದ್ಬಿಡ್ತು. ಅದು ಎಲ್ಲ ಗೊತ್ತಿರೋದು ಎಲ್ಲ ಡಾಕ್ಟರ್ಗೆ. 1 hour 2 hours ಟರ್ನ್ ಮಾಡ್ಬೇಕು, ಆ ಸೈಡ್ ಟರ್ನ್ ಮಾಡಿದ್ರೆ ಒಂದೇ ಕಡೆ ಪ್ರೆಷರ್ ಬೀಳಲ್ಲ ಅಂತ. ಅದು ಮಾಡಿಲ್ಲ. ICU ನಲ್ಲಿ ಇರ್ಬೇಕಾದ್ರೆ ಹಾಗಾಗೋದು. ಓಕೆ, ಸೊ ICU ನಲ್ಲಿ ಇದ್ದಾಗ ಎನಿವೇ ನೀವು ಎವ್ರಿ ಟೈಮ್ ಇರೋದಿಕ್ಕಾಗೋದಿಲ್ಲ ಜೊತೆಗೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿರಲ್ಲ. ಬಟ್ ಅದೇ ಆ 7 ತಿಂಗಳು ನೀವು ಅದೇ ಹಾಸ್ಪಿಟಲ್ ಅಲ್ಲಿ ಹೀಗ್ ಕಳಿಯೋದು ಅಂತಂದ್ರೆ ನಿಜವಾಗ್ಲೂನು ಏನು ಅಂದ್ರೆ ಅದಕ್ಕೆ ಸೊಲ್ಯೂಷನ್ನೇ ಗೊತ್ತಾಗ್ದಿರಾ ಹಂಗೆ. ಬಟ್ ಆ ಫೇಸ್ ಯಾಕೆಂದ್ರೆ ನೋನ್ ಪರ್ಸನ್ ಇಸ್ ಬೆಟರ್ ದನ್ ಅನ್ನೋನ್ ಪರ್ಸನ್ ಅಂತ ಈಗ ಗೊತ್ತಿರೋರು ಇವರು ದೊಡ್ಡ ಹಾಸ್ಪಿಟಲ್ ಕಡಿಮೆ ಅಲ್ಲ. ಸೊ ಅವರಿವ್ರನ್ನ ಕನ್ಸಲ್ಟ್ ಮಾಡಿ ಸರಿ ಮಾಡ್ತಾರೆ ಅಂದ್ಬಿಟ್ಟು ಬೇರೆ ಹಾಸ್ಪಿಟಲ್ ಹೋಗಿ ತಿರುಗಿ ಅವರೆಲ್ಲ ಅಲ್ಲೇ ಶುರು ಮಾಡ್ತಾರೆ ಅಂದ್ಬಿಟ್ಟು ಅಲ್ಲೇ ಇಟ್ಕೊಂಡ್ವಿ ನಾವು. ಬಟ್ ಅವರು ಈ 7 months they could not do anything. ಸೊ ಆಮೇಲೆ ವಿ ಹ್ಯಾಡ್ ಟು ಟೇಕ್ ಹಿಮ್ ಔಟ್. ಹಾಗೇನೆ 3 years ಒಂದು ಹಾಸ್ಪಿಟಲ್ ಇಂದ ನಮ್ಮ VHL ಹಾಸ್ಪಿಟಲ್ ಅಡ್ಮಿಟ್ ಅವರು ನೋಡ್ಕೊಂಡ್ರು. ಅವಾಗ ಅಷ್ಟೊಂದು ಬೆಡ್ ಸೋರ್ ಬಂದಿತ್ತಲ್ಲ, ಅದು ಅಸೆಪ್ಟಿಂಗ್ ಡ್ರೆಸ್ಸಿಂಗ್ ಅಂತ ಮಾಡ್ಬೇಕು ಅದು. ಸೊ ಅದೆಲ್ಲ ನಮ್ಮ VHL ಡಾಕ್ಟರ್ಸ್ ಮಾಡೋರು, ನಮಗೂ ಹೇಳ್ಕೊಟ್ರು ಮಾಡೋದು ಹೇಗೆ ಅಂತ. ಕೊನೆ ಹೀಗೆ ಮಾಡ್ಕೊಂಡು ಹೊರಗಡೆ ಇದ್ವಿ. ಬಟ್ ತಿರುಗಿ ಫೀವರ್ ಬರೋದು, ಅದಕ್ಕೋಸ್ಕರ ಮೆಡ್ವಿನ್ ಹಾಸ್ಪಿಟಲ್ ಇನ್ನೊಂದು ಕಡೆ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅಂತ, ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅಂತ, ಅದು ಎಲ್ಲಾ ಕಡೆ ಹೋಗ್ಬೇಕಾಗಿತ್ತು. ಓಕೆ, ಸೊ 3 ವರ್ಷ ತಗೊಂತು ಈ ಒಂದು ಫೇಸ್ ಬರೀ ಹಾಸ್ಪಿಟಲ್ ಲೈಫ್. ಬಟ್ ನನ್ಗೆ ಇಲ್ಲಿ ಒಂದು ಪ್ರಶ್ನೆ ಕಾಡ್ತಿರೋದು, ಒಂದು ನೀವು ಟೀಚರ್ ಆಗಿದ್ರಿ. ಸೊ ಟೀಚರ್ ಆಗಿ ಕೆಲಸ ಮಾಡ್ತಿದ್ದು, ಮಕ್ಕಳನ್ನೆಲ್ಲ ನೋಡ್ಕೊಳ್ತಾ ಇದ್ದಿದ್ದಂತ ಟೈಮಲ್ಲಿ ನೀವು ಅದನ್ನೆಲ್ಲ ಬಿಟ್ಟು ಮಗನ್ ಜೊತೆ ಇರ್ಬೇಕಾಗ್ ಬಂತು. ಅದಾದ್ರೆ ಇನ್ನೊಂದು ಫೈನಾನ್ಷಿಯಲಿ ಕೂಡ ಬಹಳಷ್ಟು ಖರ್ಚುಗಳಾಗ್ತಾ ಹೋಗುತ್ತೆ. ತುಂಬಾನೇ ಪ್ರೆಷರ್ ಇರುತ್ತೆ, ಜೊತೆಗೆ ಸೋಷಿಯಲ್ ಪ್ರೆಷರು ತುಂಬಾ ಇರುತ್ತೆ. ಈಗ ಸುತ್ತಮುತ್ತದವರು ಕೂಡ 1000 ಜನ 1000 ತರ ಮಾತಾಡ್ತಿರ್ತಾರೆ, ಅದನ್ನು ಕೇಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನೀವ್ ಅದನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡಿದ್ರಿ? ಫೈನಾನ್ಷಿಯಲ್ ಒಂದಾದ್ರೆ ಒಂದು ಸೋಷಿಯಲ್ ಪ್ರೆಷರ್, ಸುತ್ತಮುತ್ತ ಇರೋರು ಬಹಳಷ್ಟು ಮಾತಾಡ್ತಾರೆ. ಸೊ ಇದೆರಡನ್ನು ಹೆಂಗ್ ಹ್ಯಾಂಡಲ್ ಮಾಡಿದ್ರಿ ಮಧ್ಯದಲ್ಲಿ? ಅದು ಫಾರ್ಚುನೇಟ್ಲಿ
ತುಂಬಾ ಒಳ್ಳೆ ಫ್ರೆಂಡ್ಸ್ ನಮ್ಗೆ. ಯಾರು ಮಾತಾಡೋರೆಲ್ಲ ಎಲ್ಲ ಸಹಾಯ ಮಾಡಿದ್ರು. ಎಸ್ಪೆಷಲಿ ನನ್ನ ಅಣ್ಣ ಅತ್ತಿಗೆ ಕಂಬದ ತರ ನಿಂತ್ಕೊಂಡ್ಬಿಟ್ರು. ಅವ್ರು ಬೆಳಗ್ಗೆ 7:15 ಇಬ್ರು HAL ವರ್ಕ್ ಮಾಡೋರು. 7:15 ಅಷ್ಟೊತ್ತಿಗೆ ದೊಡ್ಡ ಕ್ಯಾರಿಯರ್ ಫುಲ್ ಪ್ರತಿ ದಿನ ಊಟ 7.5 ತಿಂಗಳಲ್ಲಿ ತಗೊಂಬಂದು ಕೊಟ್ರು. ಆಮೇಲೆ ನನ್ನ ಫ್ರೆಂಡ್ಸು BHL ನಲ್ಲಿರೋರು ರಾತ್ರಿ ಊಟ ಅವ್ರು ಕಳ್ಸೋರು. ಒಬ್ರು ಹಾಲು ತಗೊಂಬಂದು ಕೊಡೋರು BHL ಇಂದ. ಹೇಗಿದ್ರು ಅಂದ್ರೆ ಒಂದು ಕೋಟೆ ತರ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡಿದ್ರು ಫ್ರೆಂಡ್ಸ್. ಅವರಿಂದ ನಾವು ಉಳ್ಕೊಂಡ್ಬಿಟ್ವಿ. ಅದ್ ನಾವು ಹೇಳಿದ್ವಲ್ಲ, ಇವಾಗ್ಲೂ ನಾನು ದಿನಾ ದೇವ್ರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ದೇವ್ರಿಗೆ ಅವ್ರಿಗೆಲ್ಲಾನು ಚೆನ್ನಾಗಿಟ್ಟಿರಪ್ಪ ಅಂತ ಹೇಳಿ ನಮಸ್ಕಾರ ಮಾಡ್ತೀನಿ. ಅಷ್ಟು ಒಳ್ಳೆ ಫ್ರೆಂಡ್ಸು. ಯಾರು ಯಾವ ತರ ಮಾತಾಡ್ಲ, ಎಲ್ಲಾರು. ಯಾಕೆಂದ್ರೆ ಕಾಲೋನಿನಲ್ಲಿ ಅವನ್ ಎಲ್ರಿಗೂ ಗೊತ್ತು, ಎಂತವನು ಅಂತ ಗೊತ್ತು, ನಾವು ಹೇಗ್ ಗೊತ್ತಲ್ವಾ. ಅಷ್ಟು ಜನ ಸಹಾಯ ಮಾಡಿದ್ರು. ಅದರಿಂದ ನನ್ನ ಮೇಲೆ ಇತ್ತು. ನಮ್ಮ BHL ಕಂಪನಿ ಕೂಡ ನೀವು ಯು ಲುಕ್ ಆಫ್ಟರ್ ಯುವರ್ ಸನ್. ನಾವು ಕೂಡ ಹಾಸ್ಪಿಟಲ್ ಆಗಲಿಲ್ಲ, ಬಟ್ ಅಲ್ಲೇ ಓದ್ ಮಾಡ್ಕೋ, ದೊಡ್ಡ ಬಿಗರ್ ಹಾಸ್ಪಿಟಲ್. ಡೋಂಟ್ ವರಿ, ನೀವು ಬರಕ್ ಆಗಲ್ಲ, ಡೋಂಟ್ ವರಿ, ಅಫ್ಕೋರ್ಸ್ ವಿಲ್ ಟ್ರೀಟ್ ಯುವರ್ ಆಬ್ಸೆನ್ಸ್ ಆಸ್ ಲೀವ್ ವಿತೌಟ್ ಪೇ ಅಷ್ಟೇ ಹೊರತು ಇಲ್ಲ. ಯಾಕಂದ್ರೆ ನಾವು ಈ ಕಂಟಿನ್ಯೂಸ್ ಆಗಿ ನಾವು ಬರಲ್ಲ ಅಂದ್ರೆ ಕುಡ್ ಹ್ಯಾವ್ ಬಿನ್ ರಿಮೂವ್ ಫ್ರಮ್ ದಿ ಪೊಸಿಷನ್. ಅದು ಮಾಡಲಿಲ್ಲ, ಲೀವ್ ವಿತೌಟ್ ಪೇ ಅಂತ ಟ್ರೀಟ್ ಮಾಡಿದ್ರು. ಅದ್ರ ಜೊತೆನಲ್ಲಿ BHL ನಮ್ಗೆ ಎಲ್ಲ ಪೇ ಮಾಡ್ತಾರೆ. ಅದು ಪೇಮೆಂಟ್ ಎಲ್ಲ ಅವರೇ ಮಾಡಿ. ಓಕೆ, ನಿಜವಾಗ್ಲೂ ಎಷ್ಟೋ ಒಳ್ಳೆ ಕಮ್ಯುನಿಟಿ ನಿಮ್ಗೆ ಸಿಕ್ಕಿತ್ತು ಸಪೋರ್ಟ್ ಮಾಡೋದಿಕ್ಕೆ. ದೇವ್ರ ದಯ ಅದು. ಈಗ ನೀವೇ ಹೇಳ್ದಂಗೆನೆ ಒಳ್ಳೆ ಫ್ರೆಂಡ್ಸು, ಫ್ಯಾಮಿಲಿ ಸಪೋರ್ಟ್ ಇತ್ತು ಅಂತ ಅಂದ್ರಿ. ಸೊ ಎಮೋಷನಲಿ ನಿಮ್ಮನ್ನ ಇಷ್ಟು ಸಪೋರ್ಟ್ ಹೆಂಗ್ ಮಾಡಿದ್ರು? ನೀವು ನಿಮ್ಮನ್ನ ನೀವು ಒಬ್ರಿಗೊಬ್ರು ಹೆಂಗೆ ಮೋಟಿವೇಟ್ ಮಾಡ್ಕೊಳ್ತಿದ್ರಿ? ಬಿಕಾಸ್ ಎಷ್ಟು ಲಾಂಗ್ ಡ್ಯೂರೇಷನ್ ಇದು. ಇಷ್ಟ್ರ ಮಧ್ಯ ಒಂದೇ ತರ ಇರೋದು ಬಹಳ ಕಷ್ಟ ಆಗತ್ತೆ. ಎಲ್ಲೋ ಒಂದ್ ಕಡೆ ಕುಗ್ಗ್ ಹೋಗ್ಬಿಡ್ತೀವಿ, ಇನ್ನು ಎಷ್ಟು ದಿನ ಅಪ್ಪ ಅಂತ ಅನ್ಸೋವರ್ಗುನು ಒಂಥರ ಸೋತ್ ಹೋದಂಗ ಆಗ್ಬಿಡತ್ತೆ. ಬಟ್ ಆ ಎಮೋಷನಲ್ ಸಪೋರ್ಟ್ ನ ನೀವ್ ಹೇಗೆ ತಗೊಂಡ್ರಿ? ಸಪೋರ್ಟ್ ಅಂದ್ರೆ ಬಿಗಿನಿಂಗ್ ಅಲ್ಲಿ ನಮ್ಗೆ ತುಂಬಾ ಕಷ್ಟ ಆಗೋಯ್ತು. ಸ್ಲೋಲಿ ನಮ್ಗೆ ಎಷ್ಟು ಸಪೋರ್ಟ್ ಸಿಕ್ತು ಅಂದ್ರೆ, ಅದ್ರಲ್ಲೂ ಪ್ರಶಾಂತ್, ಪವನ್ ನಂದು 2ನೇ ಮಗ, ಅವರಿಬ್ಬರು ತುಂಬಾ ಕ್ಲೋಸ್ ಆಗಿದ್ರು ಮೊದ್ಲಿಂದ, ಬಿಗಿನಿಂಗ್ ಇಂದಾನೆ. ಅವನ್ ಹಿಂಭಾಗದಲ್ಲಿ ಇದ್ದಿದ್ರಿಂದ ನನ್ನ ಪ್ರಶಾಂತ್ ರಿಕವರ್ ಆಗಕ್ಕೆ, ಮೆಂಟಲಿ ರಿಕವರ್ ಆಗಕ್ಕೆ ತುಂಬಾ ಸುಲಭ ಆಗೋಯ್ತು. ಯಾವಾಗ್ಲೂ ಅದೇ ತರ ನಗ್ಸೋನು, ಅದೇ ತರ ಇದ್ ಮಾಡೋನು. ಪ್ರತಿದಿನ ಹಾಸ್ಪಿಟ್ಲ್, ಕಾಲೇಜಿಗೆ ಹೋಗೋದನ್ನೇ ಆಲ್ಮೋಸ್ಟ್ 1 year ಕಾಲೇಜ್ಗೆ ಹೋಗಕ್ಕಾಗಿಲ್ಲ ಅವನಿಗೆ. ಅಟೆಂಡೆನ್ಸ್ ಇಲ್ಲ, ಬರೀ ಹಾಸ್ಪಿಟ್ಲಿಗೆ ಬಂದು ಅವನ ಜೊತೆನಲ್ಲಿ ಥ್ರೂ ಔಟ್ ನಾವು 4 ಜನ ಸೇರಿದ್ದು ಒಂದು ನಮ್ಗೆ ದೊಡ್ಡ ಸಪೋರ್ಟ್ ನಮಗ್ ನಾವೇ ಮಾಡ್ಕೊಂಡಾಗಾಯ್ತು. ಅದೊಂದು. ಇನ್ನೊಂದು, ನಮ್ಮ ಅಣ್ಣ ಅತ್ತಿಗೆ ಕೃಷ್ಣಮೂರ್ತಿ HAL ಕೆಲಸ ಮಾಡ್ತಾ ಇದ್ರು. ಅವರ ನಮ್ಮ ಅತ್ತಿಗೆನಾದ್ರೆ ನಾ ದೇವತೆ ಅಂತಾನೆ ಕರಿತೀನಿ. ಅವರು ವರ್ಕ್ ಮಾಡೋರು, ಇವರು ವರ್ಕ್ ಮಾಡೋರು. ಅವ್ರು 7:30ಗೆ ಇದ್ರಲ್ಲಿರ್ಬೇಕು, 7 o'clockಗೆ ಅವರು HAL ಅಲ್ಲಿ ಇರ್ಬೇಕು. ಅದಕ್ಕೆ ಮುಂಚೆ ನಮ್ಗೆ ಎಲ್ಲ ವೆರೈಟಿ ರಾತ್ರಿ ಕೇಳ್ಕೊಂಡು ಹೋಗೋರು, ಏನ್ ಬೇಕು ಪ್ರಶಾಂತ್ ಅಂತ. ಕೆಲವು ಸಲ ಅಂಗಡಿಗೆ ಬಾಗಿಲು ತಟ್ಬಿಟ್ಟು ಆ ತರಕಾರಿ ತಗೊಂಡು ಹೋಗಿ 3:30-4 ಗಂಟೆಗೆ ಎದ್ದು ಹೋಲ್ ಫ್ಯಾಮಿಲಿ ನಮ್ಗೆ ಏನ್ ಬೇಕೋ ಮಾಡಿ 6:30 ಕರೆಕ್ಟಾಗಿ ಕ್ಯಾರಿಯರ್ ತಗೊಂಡ್ಬಂದು ಅಲ್ಲಿಡೋರು. ಊಟಕ್ಕೆ ಒಂದು ತೊಂದರೆ ಇಲ್ಲ. ಮತ್ತೆ BHL ನಿಂದ ಪವನ್ ಪ್ರಶಾಂತ್ದು ಫ್ರೆಂಡೇ ಒಬ್ಳಿದ್ಲು, ಅಂದ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡು. ಅವಳು ಇಲ್ಲಿಗೆ ಬರೋಳು, ಅವಳು ಬರ್ತಾ ಹಾಲು ತಗೊಂಡ್ಬಂದ್ಕೊಟ್ರು. ಮತ್ತೆ ರಾತ್ರಿ ಊಟಕ್ಕೆ ಏನ್ಬಿಟ್ರೆ ನಮ್ಮ ನರಸಿಂಹಮೂರ್ತಿ ಮತ್ತೆ ಸರೋಜಾ ಅಂತ, ಅವ್ರು ವೆರಿ ಕ್ಲೋಸ್ ಫ್ರೆಂಡ್ಸ್, ನಮ್ಮನೆ ಅಕ್ಕ ತಂಗಿ ಇರ್ತಾರೆ. ಅವರು ಬೆಳಗ್ಗೆ ಊಟ ರಾತ್ರಿ ಕಳಿಸ್ಬಿಟ್ರೆ ಹಳ್ಸೋಗ್ಬಿಡುತ್ತೆ. ಸೊ ನಿಮ್ಗೆ ಹೈದರಾಬಾದ್ ಸಮ್ಮರ್ ಅಂದ್ರೆ 10 ಗಂಟೆ ಮೇಲೆ ಅಡಿಗೆ ಮನೆಯಲ್ಲಿ ಇರಕ್ಕಾಗಲ್ಲ. ಅಂಥದ್ರಲ್ಲಿ 3:30ಗೆ ಅಲ್ಲಿದ್ಬಿಟ್ಟು ಬಿಸಿ ಬಿಸಿ ಕ್ಯಾರಿಯರ್ ಮಾಡಿ ಯಾರು ಬಸ್ಸಲ್ಲಿ ಬರ್ತಾರೋ BHL ಬಸ್ಸಲ್ಲಿ ಅವ್ರ ಜೊತೆಯಲ್ಲಿ ಕ್ಯಾರಿಯರ್ ರಾತ್ರಿ ಊಟಕ್ಕೆ ಕಳಿಸೋರು. ಆಮೇಲೆ ನಮ್ಮ ಮಂಗಳೂರು ಫ್ರೆಂಡ್ ಒಬ್ರು ಇದ್ದಾರೆ, ಭಟ್ ಅಂತ, ನಿರ್ಮಲಾ. ಅವ್ರು ನಮ್ಗೆ ಹೇಗಂತಂದ್ರೆ ಜನ್ಮದಲ್ಲೂ ಅಣ್ಣ ಅತ್ತಿಗೆ ತರ ಅವರು ಎವ್ರಿ ಡೇ 1 ದಿನ ಬಿಡದೆ ಒಬ್ರು ಮೆಂಬರ್ ನಮ್ಮ ಪಕ್ಕದಲ್ಲಿರೋರು.
ಇಲ್ಲ ಭಟ್ಟಿರೋರು ಅಥವಾ ನಿರ್ಮಲಾ ಇರೋರು ಅಥವಾ ಅವ್ರ ಮಕ್ಕಳಿರೋರು ನಮ್ಮನ್ನು ಒಂಟಿ ಯಾರು ಬಿಟ್ಟಿಲ್ಲ. ಅದ್ರ ಜೊತೆಗೆ ಅವ್ನ ಫ್ರೆಂಡ್ಸು, ಪ್ರಶಾಂತ್ ಫ್ರೆಂಡ್ಸ್ ಹೇಗ್ ಬರೋರು ಅಂತಂದ್ರೆ 6 ಜನ 7 ಜನ ಬಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಇದ್ದು ಎಷ್ಟು ನಗಿಸೋರು ಇವರೆಲ್ಲ ಸೇರಿ ಅಂತಂದ್ರೆ, ಒಬ್ರು ಹಾಡೋರು, ಒಬ್ರು ಕುಣಿಯೋರು, ಸುತ್ತಲೂ ನಮ್ಮನೆ ಅಟ್ಮಾಸ್ಫಿಯರ್ ಹೇಗ್ ಮಾಡ್ಬಿಟ್ಟಿದ್ರು ಅಂದ್ರೆ ಏನೂ ಆಗಿಲ್ಲ ಈ ಮನೆಯಲ್ಲಿ ಅಂತ ಅಷ್ಟು ಎಂಜಾಯ್ ಮಾಡ್ತಾ ಇದ್ರು ಕೂತ್ಕೊಂಡು. ಇದೆಲ್ಲ ಅಂತ ಇದ್ದಾರೆ. ಅವ್ರಿಗೆ ಅವರು ಬಸ್ನಲ್ಲಿ ನಮ್ಗೆ ಪರಿಚಯ ಆದ್ರಷ್ಟೇ. ದಿನಾ ಇವ್ರ ಬಸ್ಸಲ್ಲಿ ಬರೋರೆಲ್ಲ, ಯಾಕೆ ಸರ್ ದಿನಾ ಸ್ತೋತ್ರ ಏನೇ ಹೇಳ್ಕೊಳ್ತೀರಿ ಅಂತ ಕೇಳಿದ್ರು. ಅವ್ರು ಹಾಸ್ಪಿಟ್ಲಿಗೆ ಬಂದ್ರು ಬೈ ಚಾನ್ಸ್. ಅವತ್ತಿಂದ ಅವ್ರ ಕ್ಯಾರಿಯರ್ ತಗೊಂಬರಕ್ ಶುರು ಮಾಡಿದ್ರು. ಎವ್ರಿ ಡೇ ಅವ್ರು ವಿಸಿಟ್ ಮಾಡೋರು ನಮ್ಮನ್ನ. ನಮ್ ಸುತ್ತಲೂ 1 ಕೋಟಿ ತರ ಫ್ರೆಂಡ್ಸ್ ಪ್ರತಿದಿನ. ನಾವು ಒಟ್ಟಿ ಇರ್ಲೇ ಇಲ್ಲ. ಆ ತರ ಆಗಿ ನಾವು ಒಂದ್ ಸ್ವಲ್ಪ ರಿಕವರ್ ಆದ್ವಿ, ಮೆಂಟಲಿ ಸ್ಟ್ರಾಂಗ್ ಆದ್ವಿ. ಜೊತೆಯಲ್ಲಿ ಪ್ರಶಾಂತ್ ಅವನೇನೆ ಹೇಗಿದ್ದ ಅಂದ್ರೆ, 1 ದಿನ ಅಳ್ಳಿಲ್ಲ, 1 ದಿನ ಬೇಜಾರ್ ಮಾಡ್ಕೊಳ್ಳಿಲ್ಲ, 1 ದಿನ ಡಾಕ್ಟರ್ನ ಬೈಲಿಲ್ಲ, 1 ದಿನ ದೇವ್ರನ್ನ ಯಾತಕ್ಕಪ್ಪ ಹೀಗಾಯ್ತು ಅಂತ ಕೇಳ್ಕೊಳ್ಳಿಲ್ಲ. ಏನೂ ಆಗಿಲ್ಲ ಅನ್ನೋ ತರ ಮೊದ್ಲು ಹೇಗಿದ್ನೋ ಹಾಗೆ ಖುಷಿಯಾಗಿ ಎಲ್ರ ಜೊತೆ ಎಂಜಾಯ್ ಮಾಡ್ತಾ ಇದ್ವಿ. ಓಕೆ, ಬಟ್ ಎಷ್ಟು ನಿಜವಾಗ್ಲೂ ಲಕ್ಕಿ ಅಂತಾನೆ ಹೇಳ್ಬೇಕು ಆಂಟಿ. ಬರೀ ಸಂತೋಷದಲ್ಲಷ್ಟೇ ಭಾಗಿಯಾಗೋದು ಮುಖ್ಯ ಆಗೋದಿಲ್ಲ. ಯಾವಾಗ ಈ ತರ ಸಿಚುವೇಶನ್ ಎಲ್ಲ ಬರುತ್ತೋ ದುಃಖದಲ್ಲೂ ಕೂಡ ಜೊತೆಗೆ ನಿಲ್ಲೋದೇ ಎಷ್ಟು ಸಹಾಯ ಅಲ್ಲ, ಬೇರೆ ಏನು ಮಾಡದೆ. ನಿಜವಾಗ್ಲೂ ಆ ವಿಷಯದಲ್ಲಿ ತುಂಬಾನೇ ಕೇಳೇ ಖುಷಿ ಆಯ್ತು. ಯಾರ್ಯಾರೆಲ್ಲ ನಿಮಗೆ ಸಪೋರ್ಟ್ ಮಾಡಿದಾರೋ ಈ ಒಂದು ಎಪಿಸೋಡ್ ಅಲ್ಲಿ ನಿಜವಾಗ್ಲೂ ನೋಡ್ತಿರೋರು ಕೇಳ್ತಿರೋರು ನಮಗಷ್ಟೇ ಅಯ್ಯೋ ನಮ್ಗೇನಾಗ್ಬೇಕು ಅವ್ರಿಗಲ್ವಾ ಅವ್ರೇನೋ ಮಾಡ್ಕೊಳ್ತಾರೆ ಅಂತ ಅಂದಿರ, ಅವ್ರಿಗೆ ಏನ್ ಬೇಕೋ ಯಾವ್ದು ಅವ್ರ ಜೊತೆಗ್ ನಿಂತ್ರೆ ಸಾಕು. ಈ ಎಪಿಸೋಡ್ ಇಂದ ನಾವು ಒಂದು ಪಾಠನ ಕಲಿಬಹುದು. ಜೊತೆಲಿರೋರು ಹೇಗೆ ಅವ್ರ ಜೊತೆ ರೆಸ್ಪಾಂಡ್ ಮಾಡ್ಬೋದು, ಹೇಗೆ ಸಹಾಯ ಮಾಡ್ಬೋದು ಅನ್ನೋದನ್ನ ಈ ಎಪಿಸೋಡ್ ಇಂದ ನಿಮ್ ಮಾತನ್ನ ಕೇಳಿದ್ರೆ ನಿಜವಾಗ್ಲೂನು ಎಲ್ರೂ ತಿಳ್ಕೊಬೇಕಾಗಿರೋಂತಹ ವಿಷಯ ಇದು. ಸೊ ಇವಾಗ ಈ 3 ವರ್ಷ ಕಳೀತು, ಆದ್ರೆ ಕಾಲೇಜ್ ಅಲ್ಲಿಗೆ ನಿಂತು ಹೋಗ್ಬಿಟ್ಟಿತ್ತು. ಸೊ ರಿಕವರಿ ಪೀರಿಯಡ್ ಅಲ್ಲಿ ನೀವು ಮನೆಗೆ ಬಂದ್ಮೇಲೆ ನಿಜವಾಗ್ಲೂ ಪೂರ್ತಿ ಚೇಂಜ್ ಆಗೋಗಿರುತ್ತೆ. ಬಿಕಾಸ್ ಮನೆ ಒಂದು ಹಾಸ್ಪಿಟಲ್ ತರ ಟರ್ನ್ ಆಗಿರುತ್ತೆ. ಬಿಕಾಸ್ ಅವ್ರಿಗೆ ಅದಾದ್ಮೇಲಿಂದು ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಗಳಿರ್ತಿತ್ತು ಪ್ರಶಾಂತ್ಗೆ ನಾರ್ಮಲ್ ಆಗಿ ಅವರು ಲೈಫ್ ಲೀಡ್ ಮಾಡೋದಿಕ್ಕೆ ಏನೇನೆಲ್ಲ ನೀವು ಚೇಂಜಸ್ ಮಾಡ್ಕೋಬೇಕಾಗಿ ಬಂತು ಮನೆಯಲ್ಲಿ? ಮನೇನೆ ಒಂದು ಹಾಸ್ಪಿಟಲ್ ಆಗ್ಬಿಡ್ತು. ನಾನೇ ಹೆಡ್ ನರ್ಸ್ ಆಗ, ದೊಡ್ಡ ಉಂಡುಗಳು ಅವನಿಗೆ, ಇದ್ರದ್ದು ಬೆಡ್ಸೋರುಗಳು, ಪೂರ್ತಿ ಡ್ರೆಸ್ಸಿಂಗ್ ಮಾಡೋದು ಎಲ್ಲ ಪ್ರತಿಯೊಂದು ನಾನೇ ಮಾಡ್ತಾ ಇದ್ವಿ. ನಾವುಗಳು ಅವನಿಗೆ ಸ್ನಾನ ಮಾಡಿಸೋದಾಗ್ಲಿ ಮಿಕ್ಕದ್ದೆಲ್ಲಾನು ನಾವು 3 ಜನ ಸೇರ್ಕೊಂಡು ಅವನಿಗೆ ಫುಲ್ ಸಪೋರ್ಟಿಂಗ್ ಅಷ್ಟು ಮಾಡಿಸ್ತಾ ಇದ್ವಿ. ಜೊತೆಯಲ್ಲಿ ಫಿಸಿಯೋಥೆರಪಿ ಮಾಡಿಸ್ಬೇಕಾಗಿತ್ತು. ಅದಕ್ಕೊಬ್ಬರನ್ನ ಜೊತೆಯಲ್ಲಿ ಬಂದವರೆಲ್ಲಾನು, ಇದರಲ್ಲಿ ತಮಾಷೆ ಅಂದ್ರೆ ಬಂದವರೆಲ್ಲ ಅವನಿಗೆ ಫಿಸಿಯೋಥೆರಪಿ ಮಾಡಿಸೋರೇನೆ, ಫ್ರೆಂಡ್ಸ್ ಎಲ್ಲ ನಾವು ಮಾಡಿಸ್ತಾ ಇದ್ವಿ. ಬಂದವರೆಲ್ಲ ಎಷ್ಟು ಸಪೋರ್ಟ್ ಇತ್ತು ಅಂದ್ರೆ ನಮ್ಗೆ ಅಷ್ಟೊಂದು ಸಪೋರ್ಟ್. ಕೊನೆಗೆ ಸ್ವಲ್ಪ ಇದರಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಬಂತು. ನನಗೆ ಅನ್ನಿಸ್ತು ಅವಾಗ ಇವನು ಎಜುಕೇಶನ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಅವಾಗ ಒಂದಿನ ಅವನಿಗೆ ಹೇಳಿದೆ, ಪ್ರಶಾಂತ್ ನಾವನ್ನ ಪಂಟು ಅಂತ ಕರೀತಾ ಇದ್ವಿ. ಸೊ ಪಂಟು ನೀನು ಈಗ ಓದ್ಬೇಕಲ್ಲಪ್ಪ ನೀನು ಅಂತ, ಮುಂದುವರ್ಸು, ಇಲ್ಲಿಗೆ ನಿಂತು ಬಿಡ್ತೀಯ ನೀನು ಇಲ್ಲಿದ್ರೆ ಅಂದ್ರೆ, ಇಲ್ಲಮ್ಮ ನಂಗೆ ಮೆಮೊರಿ ಪವರ್ ಹೋಗ್ಬಿಟ್ಟಿದ್ಯೋ ಏನೋ, ನಂಗೆ ಆಗುತ್ತೋ ಇಲ್ವೋ ಅನ್ಕೊಂಡ. ಹೇಳಿದೆ ಇಲ್ಲ, ಮೆಮೊರಿ ಪವರ್ ನಿದ್ದೇನೂ ಆಗಿಲ್ಲ, ಈ ಭಾಗ ಕೆಳಗಡೆ ಭಾಗ ಮಾತ್ರ ಆಗಿದೆ. ಆದ್ರೆ ನೀನು ಎಜುಕೇಶನ್ ಕಂಟಿನ್ಯೂ ಮಾಡದೇ ಇದ್ರೆ ನೀನ್ PhD ಮಾಡಬೇಕು ಅಂತ ಇದ್ದೀಯಲ್ವಾ, ಆದ್ರೆ ಯು ವಿಲ್ ರಿಮೇನ್ ಎಸ್ 12th ಕ್ಲಾಸ್ ಬಾಯ್, ಅದು ನೀನು ಅಕ್ಸೆಪ್ಟ್ ಮಾಡ್ಕೊಳ್ತೀಯ ಅಂದ್ರೆ. ಅವಾಗ ಅವನಿಗೆ ಶಾಕ್ ಆಗೋಯ್ತು. ನಾನು ಅವಾಗ ಹೇಳ್ತಾ ಜೋರಾಗಿ ಹತ್ಬಿಟ್ಟೆ. ನನ್ನ ಆಗಲ್ಲ, ಇಷ್ಟು ಬುದ್ಧಿವಂತ ಮಗ 12ನೇ ಕ್ಲಾಸ್ನಲ್ಲಿ ನಿಂತುಬಿಟ್ಟೆ. ಇವಾಗ 3rd ಇಯರ್ ಆಗಿಲ್ಲ ಅಂದ್ರೆ BEನೂ ಯಾರು ಕನ್ಸಿಡರ್ ಮಾಡಲ್ಲ. 12th ಸ್ಟ್ಯಾಂಡರ್ಡ್ ಪಾಸ್ ಆಗ್ಬಿಟ್ಟಿದಿ ಅಂತ ಅಂದ್ಬಿಟ್ರೆ ನನಗನ್ಕೂ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಅವಾಗ ಒಂಥರ ಶಾಕ್ ಆಗೋಯ್ತು ಅವ್ನಿಗೆ. ಇಲ್ಲಮ್ಮ ನಾನು ಟ್ರೈ ಮಾಡ್ತೀನಿ ಇಲ್ಲ. ಮುಂದೆ ಏನಾಯ್ತು? ಇಂಜಿನಿಯರಿಂಗ್ ಓದ್ತಾ ಇದ್ದಂತಹ ಹುಡುಗ ಮುಂದೆ ಮನೆಯಲ್ಲಿ ಬಂದು ಹೇಗೆ ರಿಕವರ್ ಆಗ್ತಾರೆ? ಅವರ ಸ್ಟಡೀಸ್ ನ ಮುಂದುವರ್ಸಿದ್ರ?
ಏನೆಲ್ಲ ಚಾಲೆಂಜಸ್ಗಳನ್ನ ಫ್ಯಾಮಿಲಿ ಅದ್ರ ಜೊತೆಗೆ ಪ್ರಶಾಂತ್ ಅವರು ಫೇಸ್ ಮಾಡ್ತಾ ಹೋದ್ರು, ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ.